ವೀಕ್ಷಕರೇ, ನಿನ್ನೆ ನಡೆದಂತಹ ಉಪರಾಷ್ಟ್ರಪತಿ ಚುನಾವಣೆ ಅತ್ಯಂತ ಕುತೂಹಲವನ್ನು ಕೆರಳಿಸಿತ್ತು. ಯಾಕಂದ್ರೆ ಇದಕ್ಕೆ ಕಾರಣ ನರೇಂದ್ರ ಮೋದಿ ವಿರುದ್ಧ ಬಿಜೆಪಿಯ ಕೆಲವೊಂದು ಸಂಸದರು ಬೇಜಾರಾಗಿದ್ದಾರೆ. ಆ ಕಾರಣಕ್ಕೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರ ವಿರುದ್ಧ ಮತ ಚಲಾಯಿಸ್ತಾರೆ ಅನ್ನುವ ಒಂದು ಹೇಳಿಕೆಗಳು ಇಂಡಿ ಮೈತ್ರಿಕೂಟದ ನಾಯಕರಿಂದ ಬರ್ತಾ ಇದ್ವು. ಅದಕ್ಕೆ ತಕ್ಕನಂಗೆ 37 ಬಿಜೆಪಿಯ ಸಂಸದರು ಕೂಡ ನರೇಂದ್ರ ಮೋದಿಗೆ ಕೈ ಕೊಡ್ಬೋದು ಅನ್ನುವ ಲೆಕ್ಕಾಚಾರ ಕೂಡ ಇತ್ತು. ಆದರೆ ಇದೆಲ್ಲವನ್ನೂ ಮೀರಿ ನಿನ್ನೆ ಎನ್ಡಿಎ ಬೆಂಬಲಿತ ಉಪರಾಷ್ಟ್ರಪತಿಯ ಅಭ್ಯರ್ಥಿಯಾಗಿದ್ದಂತಹ ಸಿಪಿ ರಾಧಾಕೃಷ್ಣನ್ ನಿರೀಕ್ಷೆಗೂ ಮೀರಿ ಮತಗಳನ್ನು ಪಡೆಯೋದ್ರ ಮೂಲಕ ಚುನಾವಣೆಯನ್ನ ಗೆದ್ರು. ಈ ಒಂದು ಚುನಾವಣೆಯನ್ನ ಗೆಲುವಿನ ಹಿಂದೆ ಕರ್ನಾಟಕದ ಸಂಸದನೊಬ್ಬನ ಒಂದು ತಂತ್ರಗಾರಿಕೆ ಅಡಗಿದೆ. ಆ ಸಂಸದನ ತಂತ್ರಗಾರಿಕೆಯ ಕಾರಣಕ್ಕೆ ಸಿಪಿ ರಾಧಾಕೃಷ್ಣನ್ ಇಂಡಿ ಮೈತ್ರಿಕೂಟದ 14 ಮತಗಳನ್ನ ಎನ್ಡಿಎ ಮೈತ್ರಿಕೂಟಕ್ಕೆ ತೆಗೆದುಕೊಳ್ಳುವುದರಲ್ಲಿ ಸಫಲರಾಗಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಸ್ನೇಹಿತರೆ, ಸಾಮಾನ್ಯವಾಗಿ ಬಿಜೆಪಿ ಅಂದ್ರೆ ಅದು ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅತ್ಯಂತ ಒಂದು ಗಟ್ಟಿಯಾದ ನಾಯಕತ್ವವನ್ನು ಹೊಂದಿದ್ದಾರೆ. ಅವರೇ ತಂತ್ರಗಾರಿಕೆ ಮಾಡಿ ಈ ರಾಧಾಕೃಷ್ಣನ್ನ ಗೆಲುವನ್ನ ತಂದುಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಸಾಮಾನ್ಯವಾಗಿ ಕೇಳಿ ಬರ್ತವೆ. ಆದರೆ ಇದೀಗ ಉಪರಾಷ್ಟ್ರಪತಿ ಚುನಾವಣೆಯನ್ನ ಸಂಪೂರ್ಣವಾಗಿ ಕರ್ನಾಟಕದ ಒಬ್ಬ ಸಂಸದನಿಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅದರ ಜವಾಬ್ದಾರಿಯನ್ನು ವಹಿಸಿದ್ರು ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು, ಈ ಒಬ್ಬ ಸಂಸದ ತನ್ನ ರಾಜಕೀಯ ಅನುಭವವೆಲ್ಲವನ್ನೂ ಕೂಡ ದಾರಿ ಎರೆದು ಇಂಡಿ ಮೈತ್ರಿಕೂಟದ 14 ಸಂಸದರನ್ನ ಸೆಳೆಯೋದರಲ್ಲಿ ಸಫಲರಾಗಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಇದೀಗ ಈ ಸಂಸದನ ಕಾರ್ಯವೈಖರಿಗೆ ಬಿಜೆಪಿ ಹಾಗೂ ಎನ್ಡಿಎ ಪಾಳೆಯದಲ್ಲಿ ದೊಡ್ಡ ಒಂದು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟದ 14 ಮತಗಳನ್ನ ಪಡೆಯೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಆ ಕರ್ನಾಟಕದ ಸಂಸದ ಯಾರು, ಅವ್ರು ನಡೆಸಿದ್ದಂತಹ ತಂತ್ರಗಾರಿಕೆ ಏನು ಅನ್ನೋದನ್ನ ಒಂದ್ಸಲ ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಕೇವಲ ನಂಬರ್ ಗೇಮಿನ ಕಾರಣಕ್ಕಲ್ಲ, ಅದರಿಂದ ಆಚೆಗೂ ಕೂಡ ಉಪರಾಷ್ಟ್ರಪತಿ ಚುನಾವಣೆ ತೀವ್ರ ಕುತೂಹಲವನ್ನು ಕೆರಳಿಸಿತ್ತು. ಈಗಾಗಲೇ ಇಂಡಿ ಮೈತ್ರಿಕೂಟದ ನಾಯಕರು ದೊಡ್ಡ ಒಂದು ತಂತ್ರವನ್ನು ನಡೆಸ್ತಾ ಇದ್ದಾರೆ. ಆ ಮೂಲಕ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎದುರಾದಂತಹ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಈ ಬಾರಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ಡಿಎಗೆ ಕೈ ಕೊಡ್ತವೆ. ಆ ಮೂಲಕ ನರೇಂದ್ರ ಮೋದಿ ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾರೆ ಅನ್ನುವ ಒಂದು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ವು. ಆದರೆ ನಿನ್ನೆ ಉಪರಾಷ್ಟ್ರಪತಿ ಚುನಾವಣೆ ಒಂದು ಫಲಿತಾಂಶ ಬಂದ ನಂತರ ಇಂಡಿ ಮೈತ್ರಿಕೂಟದ ನಾಯಕರಿಗೆ ದೊಡ್ಡ ಶಾಕ್ ಎದುರಾಯಿತು. ಯಾಕಂದ್ರೆ ಎನ್ಡಿಎ ಮೈತ್ರಿಕೂಟದ ಮಿತ್ರ ಪಕ್ಷಗಳ ಮತವನ್ನ ಸುದರ್ಶನ್ ರೆಡ್ಡಿ ಅವರ ಪರವಾಗಿ ಪಡೆಯೋದಿರಲಿ, ತಮ್ಮ ಬಳಿ ಇದ್ದಂತಹ ಮತಗಳಲ್ಲಿ 14 ಮತಗಳನ್ನ ಕಳ್ಕೊಂಡಿರ್ತಕ್ಕಂಥ ಇಂಡಿ ಮೈತ್ರಿಕೂಟದ ನಾಯಕರು ಇದೀಗ ದೊಡ್ಡ ಒಂದು ಚಿಂತೆಗೆ ಬಿದ್ದಿದ್ದಾರೆ. ಈ 14 ಮತಗಳನ್ನ ಪಡೆಯೋದ್ರಲ್ಲಿ ಕರ್ನಾಟಕದ ಸಂಸದ, ಕೇಂದ್ರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಒಂದು ದೊಡ್ಡ ತಂತ್ರಗಾರಿಕೆ ಸಕ್ಸಸ್ ಆಗಿದೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತದವೆ. ಸ್ನೇಹಿತರೆ, ಈ ಸಂಪೂರ್ಣ ಉಪರಾಷ್ಟ್ರಪತಿ ಚುನಾವಣೆಯ ಒಂದು ಜವಾಬ್ದಾರಿಯನ್ನ ಎನ್ಡಿಎ ಮೈತ್ರಿಕೂಟ ಮಾಜಿ ಕೇಂದ್ರದ ಸಂಸದೀಯ ಮಂಡಳಿಯ ಸಚಿವರು, ಹಾಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಿತ್ತು ಅನ್ನುವ ಒಂದು ಮಾಹಿತಿಗಳು ಈಗ ಸಿಗ್ತಾ ಇದಾವೆ. ಉಪರಾಷ್ಟ್ರಪತಿ ಚುನಾವಣೆಯ ಅಭ್ಯರ್ಥಿ ಘೋಷಣೆ ಆದದಿಂದನೂ ಕೂಡ ತಮ್ಮ ಗೃಹ ಕಚೇರಿಯನ್ನೇ ಎನ್ಡಿಎ ಮೈತ್ರಿಕೂಟದ ಒಂದು ಶಕ್ತಿ ಕೇಂದ್ರವನ್ನಾಗಿ ಈ ಪ್ರಹ್ಲಾದ್ ಜೋಶಿ ಮಾರ್ಪಡಿಸಿದ್ರು. ಅವತ್ತು ಸಿಪಿ ರಾಧಾಕೃಷ್ಣನ್ ತಾವು ನಾಮಪತ್ರವನ್ನು ಸಲ್ಲಿಸಿದ ನಂತರವೂ ಕೂಡ ಅವತ್ತೇ ರಾತ್ರಿ ಆ ಪ್ರಹ್ಲಾದ್ ಜೋಶಿ ಅವರ ಗೃಹ ಕಚೇರಿಯಲ್ಲಿಯೇ ಉಳ್ಕೊಂಡಿದ್ರು. ಅದೇ ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿಕೂಟದ ಎಲ್ಲ ಒಂದು ಸಂಸದರನ್ನ ಕರೆದು ಅವರು ಮತಯಾಚನೆಯನ್ನು ಕೂಡ ಮಾಡಿದ್ರು. ಈ ರೀತಿ ಕೇಂದ್ರದ ಸಂಸದೀಯ ಒಂದು ಖಾತೆಯನ್ನು ನಿರ್ವಹಿಸಿದ್ದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಸರ್ಕಾರದಲ್ಲಿರ್ತಕ್ಕಂಥ ಹಾಗೂ ಎನ್ಡಿಎ ಹಾಗೂ ಇಂಡಿಯಾ ಮೈತ್ರಿಕೂಟದಲ್ಲಿರ್ತಕ್ಕಂಥ ಎಲ್ಲ ಸಂಸದರ ಒಂದು ಉತ್ತಮ ಸಂಪರ್ಕ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಹಾಲಿ ಕೇಂದ್ರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಒಂದು ತಂತ್ರಗಾರಿಕೆಯನ್ನ ಮಾಡ್ತಾರೆ. ಆ ತಂತ್ರಗಾರಿಕೆಯ ಮೂಲಕ ಮೊದಲು ಎನ್ಡಿಎ ಮೈತ್ರಿಕೂಟದ ಬಳಿ ಇರ್ತಕ್ಕಂಥ ಮತಗಳನ್ನ ಭದ್ರಪಡಿಸ್ಕೊಳ್ತಾರೆ. ಈಗಾಗಲೇ ಏನು ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲ ಇದೆ. ಎನ್ಡಿಎ ಮೈತ್ರಿಕೂಟದ ಮಿತ್ರ ಪಕ್ಷಗಳಾಗಿರ್ತಕ್ಕಂಥ ಜೆಡಿಯು ಮತ್ತೆ ಟಿಡಿಪಿ ಈ ಬಾರಿ
ಉಪರಾಷ್ಟ್ರಪತಿ ಚುನಾವಣೆಯಲ್ಲಿಯೇ NDA ಮೈತ್ರಿಕೂಟವನ್ನು ತೊರೆದು ಇಂಡಿ ಮೈತ್ರಿಕೂಟವನ್ನು ಸೇರ್ತವೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ NDA ಮೈತ್ರಿಕೂಟದ ಎಲ್ಲ ಮಿತ್ರ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದರಲ್ಲಿ ಈ ಪ್ರಹ್ಲಾದ್ ಜೋಶಿ ನಡೆಸಿದಂಥ ಒಂದು ತಂತ್ರಗಾರಿಕೆ ಸಂಪೂರ್ಣವಾದ ಕೆಲಸವನ್ನು ಮಾಡಿದೆ ಅನ್ನುವ ಮಾಹಿತಿಗಳು ಈಗ ಬರ್ತಾ ಇದ್ದಾವೆ. ಮೊದಲು ಪ್ರತಿಯೊಬ್ಬ NDA ಮೈತ್ರಿಕೂಟದ ಸಂಸದರನ್ನ ಸಪ್ರೇಟ್ ಆಗಿ ಈ ಪ್ರಹ್ಲಾದ್ ಜೋಶಿ ಭೇಟಿ ಮಾಡ್ತಾರೆ, ದೂರವಾಣಿ ಕರೆ ಮಾಡ್ತಾರೆ. ಅವರನ್ನ ಮುಖಾಮುಖಿ ಭೇಟಿ ಆಗೋದ್ರ ಮೂಲಕ ಅವರನ್ನ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಮಾಡದೇ ಇರೋ ರೀತಿಯಲ್ಲಿ ಮನವೊಲಿಸ್ತಾರೆ. ಅದಾದ ನಂತರ ಈ ಇಂಡಿ ಮೈತ್ರಿಕೂಟದಲ್ಲಿರ್ತಕ್ಕಂಥ ವೀಕ್ನೆಸ್ಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದಂತಹ ಈ ಪ್ರಹ್ಲಾದ್ ಜೋಶಿ ಇಂಡಿ ಮೈತ್ರಿಕೂಟದಲ್ಲಿರ್ತಕ್ಕಂಥ 14 ಸಂಸದರನ್ನ ಒಂದು ಸಪ್ರೇಟ್ ಆಗಿ ಸಂಪರ್ಕವನ್ನ ಮಾಡ್ತಾರೆ. ಆ 14 ಸಂಸದರೇ ಇವತ್ತು NDA ಮೈತ್ರಿಕೂಟದ CP ರಾಧಾಕೃಷ್ಣನ್ ಅವರ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಎನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ಇದೀಗ ನರೇಂದ್ರ ಮೋದಿ ಬಹುತೇಕ ತಮ್ಮ ರಾಜಕೀಯ ಜೀವನದ ನಿವೃತ್ತಿ ಅಂಚಿನಲ್ಲಿದ್ದು BJPಯ 2ನೇ ಮಟ್ಟದ ನಾಯಕರನ್ನ ಬಳಸ್ತಕ್ಕಂಥ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಪಕ್ಷದ ಜವಾಬ್ದಾರಿಯನ್ನ ಸರ್ಕಾರದಲ್ಲಿ ಪ್ರಮುಖ ಕೆಲವೊಂದು ಜವಾಬ್ದಾರಿಗಳನ್ನ ತಮ್ಮ 2ನೇ ಹಂತದ ನಾಯಕರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಮಿತ್ ಶಾ ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಅದೇ ರೀತಿ ಈ ಯೋಗಿ ಆದಿತ್ಯನಾಥ್ ಇವರಿಗೆ ಒಂದಿಷ್ಟು ಜವಾಬ್ದಾರಿಗಳನ್ನ ಇತ್ತೀಚೆಗೆ ಈ ಪ್ರಹ್ಲಾದ್ ಜೋಶಿ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಉಪರಾಷ್ಟ್ರಪತಿ ಚುನಾವಣೆಯ ಒಂದು ಸಕ್ಸಸ್ ಇದೀಗ ಪ್ರಹ್ಲಾದ್ ಜೋಶಿ ಅವರಿಗೆ ದೊಡ್ಡ ಮಟ್ಟದ ಒಂದು ಹೆಸರನ್ನು ತಂದುಕೊಟ್ಟಿದೆ. NDA ಮಿತ್ರ ಪಕ್ಷಗಳಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕಾರ್ಯತಂತ್ರದ ಕುರಿತು ಈಗ ದೊಡ್ಡ ಮಟ್ಟದ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ಸ್ನೇಹಿತರೆ, ನಾವೆಲ್ಲ ಅಂದ್ಕೊಂತಿದ್ವಿ ನಿಜಕ್ಕೂ ಈ 14 ಮತಗಳು NDA ಮೈತ್ರಿಕೂಟದ ಅಭ್ಯರ್ಥಿ ಪರವಾಗಿ ಚಲಾವಣೆ ಆಗೋದಕ್ಕೆ ಈ ಅಮಿತ್ ಶಾ ದೊಡ್ಡ ಆಪರೇಷನ್ ಅನ್ನ ಮಾಡಿದ್ದಾರೆ. ಅಮಿತ್ ಶಾ ಅವರು 14 ಸಂಸದರನ್ನ ಮನವೊಲಿಸೋದ್ರ ಮೂಲಕ NDA ಮೈತ್ರಿಕೂಟದ ಅಭ್ಯರ್ಥಿ ಹೆಚ್ಚಿನ ಮತವನ್ನು ಪಡೆಯೋದಕ್ಕೆ ಸಾಧ್ಯವಾಯಿತು ಅನ್ನುವ ಒಂದು ಮಾಹಿತಿಗಳನ್ನು ನಾವೆಲ್ಲ ಹಂಚ್ಕೊಳ್ತಿದ್ವಿ. ಆದರೆ ಇದೀಗ ದೆಹಲಿಯ ಮೂಲಗಳಿಂದ ಬರ್ತಿರ್ತಕ್ಕಂಥ ಒಂದು ವರದಿಯ ಪ್ರಕಾರ ಪ್ರಹ್ಲಾದ್ ಜೋಶಿ ಅವರು ನಡೆಸಿರ್ತಕ್ಕಂಥ ಕಾರ್ಯತಂತ್ರದ ಫಲವಾಗಿಯೇ ಇವತ್ತು ನಿರೀಕ್ಷೆಗೂ ಮೀರಿ ಹೆಚ್ಚಿನ ಮತಗಳನ್ನು ಪಡೆಯೋದ್ರ ಮೂಲಕ CP ರಾಧಾಕೃಷ್ಣನ್ ರಾಷ್ಟ್ರದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಆ ಮೂಲಕ ಏನು NDA ಮೈತ್ರಿಕೂಟದಲ್ಲಿ ಸಾಕಷ್ಟು ಗೊಂದಲ ಇದೆ, ನರೇಂದ್ರ ಮೋದಿ ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾರೆ ಅನ್ನುವ ಹೇಳಿಕೆಗಳನ್ನು ಕೊಡ್ತಾ ಇದ್ದಂತಹ NDA ಮೈತ್ರಿಕೂಟದ ನಾಯಕರ ಒಂದು ಮನಸ್ಥಿತಿಗೆ ದೊಡ್ಡ ಹೊಡೆತವನ್ನ ಇದೀಗ ಪ್ರಹ್ಲಾದ್ ಜೋಶಿ ಅವರು ಕೊಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಪ್ರಹ್ಲಾದ್ ಜೋಶಿ BJPಯಲ್ಲಿ ಒಂದು ದೊಡ್ಡ ನಾಯಕನಾಗಿ ಹೊರಹೊಮ್ಮುತ್ತಾರೆ ಅನ್ನುವ ಒಂದು ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಈ ರೀತಿ BJP ತನ್ನ ಬಳಿ ಇರತಕ್ಕಂಥ ಮಿತ್ರ ಪಕ್ಷದ ಎಲ್ಲಾ ಸಂಸದರ ಮನವೊಲಿಸೋದ್ರ ಮೂಲಕ ಹಾಗೇನೆ ಆ ಇಂಡಿ ಮೈತ್ರಿಕೂಟದ ಕೆಲವೊಂದು ಸಂಸದರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸೋದ್ರ ಮೂಲಕ CP ರಾಧಾಕೃಷ್ಣನ್ ಅವರ ಅಭೂತಪೂರ್ವ ಜಯಕ್ಕೆ ಕಾರಣವಾಗಿದೆ. ಈ ಜಯಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದ ಒಬ್ಬ ಸಂಸದ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಪ್ರಕಾರ ನಿಜಕ್ಕೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹುದ್ದೆ ಸಿಗಬೇಕಾ? ಪ್ರಹ್ಲಾದ್ ಜೋಶಿ ರಾಷ್ಟ್ರದ BJP ರಾಷ್ಟ್ರಾಧ್ಯಕ್ಷರಾಗಬೇಕಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.